ಹೇಳಿ ಕೇಳಿ ಮೈಸೂರು ಸಾಂಸ್ಕೃತಿಕ ನಗರ ಅಂದರೆ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಆದರೆ ಬರುವಂತಹ ಪ್ರವಾಸಿಗರಿಗೆ ಮೈಸೂರಿನ ಹಲವು ಕಡೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡುವಂತಹ ಪರಿಣಾಮ ಸಾಕಷ್ಟು ಗಬ್ಬೆದ್ದು ನಾರ್ತಾ ಇತ್ತು. ಹೊರಗಡೆಯಿಂದ ಬರುವಂತಹ ಜನರಿಗೂ ಕೂಡ ಇದು ಅಸಹ್ಯಕರವಾದಂಥ ರೀತಿಯಲ್ಲಿ ಕಾಣ್ತಾ ಇತ್ತು. ಜೊತೆಗೆ ವಾತಾವರಣ ಕೂಡ ಹದಗೆಡ್ತಾ ಇತ್ತು. ಜೊತೆಗೆ ಮಹಿಳೆಯರು ಕೂಡ ಈ ಒಂದು ಪರಿಸ್ಥಿತಿಯಿಂದ ಮುಜುಗರಕ್ಕೆ ಒಳಗಾಗಿದ್ರು. ಮೈಸೂರು ಮಹಾನಗರ ಪಾಲಿಕೆ ಇದೀಗ ಸ್ಟೀಲ್ ಬೋರ್ಡ್ಗಳ ಅಳವಡಿಕೆಯನ್ನು ಮಾಡುವ ಮೂಲಕವಾಗಿ ಮೈಸೂರು ಮಹಾನಗರ ಪಾಲಿಕೆ ಹೊಸ ಐಡಿಯಾಗೆ ಇದೀಗ ಮೊರೆ ಹೋಗಿರುವಂಥದ್ದು. ಸುಮಾರು 80 ಮೀಟರ್ ಉದ್ದದಲ್ಲಿ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗ 9.5 ಲಕ್ಷ ವೆಚ್ಚದಲ್ಲಿ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ ಬೋರ್ಡ್ಗಳನ್ನು ಅಳವಡಿಕೆಯನ್ನು ಮೈಸೂರು ಮಹಾನಗರ ಪಾಲಿಕೆ ಮಾಡಿದೆ. ಈ ಒಂದು ರಿಫ್ಲೆಕ್ಟ್ ಮಾದರಿಯ ಕನ್ನಡಿಯನ್ನು ಅಳವಡಿಕೆ ಮಾಡಿರುವ ಕಾರಣದಿಂದಾಗಿ ಇಲ್ಲಿ ಸಾರ್ವಜನಿಕರು ಮೂತ್ರ ವಿಸರ್ಜನೆಯನ್ನು ಮಾಡೋದಕ್ಕೆ ತುಂಬ ಮುಜುಗರ ಆಗುತ್ತೆ. ಜೊತೆಗೆ ಅವರು ಮೂತ್ರ ವಿಸರ್ಜನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಿಂಬದಿಗೆ ಕೂಡ ಅದು ರಿಫ್ಲೆಕ್ಟ್ ಆಗುವ ಕಾರಣದಿಂದಾಗಿ ಮೂತ್ರ ವಿಸರ್ಜನೆ ಅಂತ ಮಾಡೋರಿಗೂ ಕೂಡ ಮುಜುಗರ, ಜೊತೆಗೆ ಅದನ್ನು ಹಿಂಬದಿಯಿಂದ ನೋಡಿ ವೀಕ್ಷಣೆ ಮಾಡೋರಿಗೂ ಕೂಡ ತುಂಬ ಮುಜುಗರ ಆಗುತ್ತೆ. ಹೀಗಾಗಿ ಈ ಒಂದು ಸ್ಥಳ ಮೂತ್ರ ವಿಸರ್ಜನೆಗೆ ಮುಕ್ತ ಇದು ನಿಷೇಧ ಅಂತೇಳಿ ಮೊದಲು ಬೋರ್ಡ್ ಹಾಕಿದ್ರು ಕೂಡ ಸಾರ್ವಜನಿಕರು ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ಈ ಒಂದು ಮೈಸೂರು ಮಹಾನಗರ ಪಾಲಿಕೆಯ ವಿನೂತನ ಐಡಿಯಾದಿಂದ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆಯನ್ನು ಮಾಡುವಂತಹ ಪರಿಸ್ಥಿತಿ ತಪ್ಪಿದೆ ಅಂತೇಳಿ ಹೇಳ್ಬೋದು. ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಇಲ್ಲಿನ ಸಾರ್ವಜನಿಕರಿದ್ದಾರೆ. ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು, ಈ ಒಂದು ರಿಫ್ಲೆಕ್ಟ್ ಕನ್ನಡಿಗಳನ್ನು ಅಳವಡಿಸಿರೋದ್ರಿಂದ ಯಾವ ರೀತಿ ಮುಂದೆ ಆಗುತ್ತೆ ಅನ್ನೋದನ್ನ ಕೇಳೋಣ. ಸರಿಗೆ ಈ ಒಂದು ರಿಫ್ಲೆಕ್ಟ್ ಬೋರ್ಡ್ಗಳನ್ನು ಅಳವಡಿಸಿರೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಸರ್, ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿದೆ. ಮೊದಲು ಇಲ್ಲಿ ಸಾರ್ವಜನಿಕರು ಓಡಾಡೋಕ್ಕೆ ಅಸಹ್ಯ ಪಡ್ತಿದ್ರು. ಇದು ಹೇಳಿ ಕೇಳಿ ಮೈಸೂರು ನಗರ ಸಾಂಸ್ಕೃತಿಕ ನಗರಿ. ಇಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಮುಂದೆ ಇರೋದ್ರಿಂದ ಜನ ಬಂದು ಇಳಿದು ಮುಂದೆ ಹೋಗೋ ಟೈಮಲ್ಲಿ ಈ ಥರ ಮೂತ್ರ ವಿಸರ್ಜನೆ ಮಾಡ್ತಾಯಿದ್ರೆ ಅಸಹ್ಯ ಪಡ್ಕೊಂಡು ನಿಂತಿದ್ರು. ಹೆಂಗಸರು ಮಕ್ಕಳು ಓಡಾಡೋಕ್ಕೆ ಭಾಳನೇ ಕಷ್ಟ ಆಗ್ತಿತ್ತು. ಇದನ್ನು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶೇಖ್ ಆಸಿಫ್ರು ಮಾಡಿರೋದು ಭಾಳ ಒಂದು ಉತ್ತಮ ಕೆಲಸ ಅಂತ ನಾವು ಶ್ಲಾಘನೆ ಮಾಡಬೇಕಾಯ್ತೆ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಇದು ಯಾವುದೇ ವಿಧದ ಕೆಟ್ಟ ಅಭಿಪ್ರಾಯ ಅಂತೂ ಅಲ್ಲ. ಇದರಿಂದ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಬೆಂಬಲ ಸಿಗುತ್ತೆ ಅಂತ ನಾನು ಅನಿಸಿಕೆ ಆಗಿರುತ್ತದೆ. ಎಲ್ಲ ಕಡೆಯಲ್ಲೂ ಇದೇ ರೀತಿಯಾದಂಥ ಮಾಡ್ಬೋದು ಅಂತ, ಯಾಕಂದರೆ ಪ್ರಾಜೆಕ್ಟ್ ಇದು ಪೈಲಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದನ್ನು ಎಲ್ಲ ಕಡೆ ಮಾಡಿದ್ರೆ ಮೈಸೂರು ಇನ್ನೊಂದಷ್ಟು ಸ್ವಚ್ಛವಾಗಿರುತ್ತೆ ಅನ್ನೋದು ಕೂಡ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿದೆ. ಒಂದು ಕಾಲದಲ್ಲಿ ಮೈಸೂರು ಸ್ವಚ್ಛ ನಗರಿ ಅಂತ ಬಿರುದು ಪಡೆದಿತ್ತು. ಈಗ ಒಂದು 2 ವರ್ಷದಿಂದ ಇನ್ನೂ ಅದು ಪುನಃ ಕೆಲಸ ನಡೀತಾ ಇದೆ. ಈಗ ಸಾರ್ವಜನಿಕರು ಎಲ್ಲರೂ ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಜಾಗದಲ್ಲಿ ಈ ಥರ ಫ್ಲೆಕ್ಸ್ ಹಾಕಿದ್ರೆ ಭಾಳ ಉತ್ತಮ ಅಂತ ನನ್ನ ಅಭಿಪ್ರಾಯ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಅಂದರೆ ಹೆಂಗಸರು ಮಕ್ಕಳು ಓಡಾಡುತ್ತಿದ್ರು ಗಂಡಸರು ನಿಂತ್ಕೊಂಡು ಮೂತ್ರ ವಿಸರ್ಜನೆ ಮಾಡ್ತಾರೆ. ಇದರಿಂದ ಭಾಳ ಜನ ಮುಜುಗರ ಪಡ್ಕೊಂಡು ಓಡಾಡುವಂಥ ಪರಿಸ್ಥಿತಿಯೂ ನಿರ್ಮಾಣ ಆಗಿತ್ತು. ಆದ್ದರಿಂದ ಮೈಸೂರು ಮಹಾನಗರ ಪಾಲಿಕೆಗೆ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಈ ಮೂಲಕ. ಇದು ಸ್ಥಳೀಯರ ಮಾತು. ಬಹಳ ವರ್ಷಗಳಿಂದ ಇಲ್ಲಿ ಸಮಸ್ಯೆ ಹೆಚ್ಚಾಗಿತ್ತು. ಈ ಒಂದು ಸ್ಥಳ ಗಬ್ಬೆದ್ದು ನಾರ್ತಾ ಇತ್ತು. ಈ ಒಂದು ಸ್ಥಳದ ಅನತಿ ದೂರದಲ್ಲಿಯೇ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣ ಇದೆ. ಬರುವಂಥ ಪ್ರಯಾಣಿಕರಿಗೂ ಕೂಡ ಈ ಗಬ್ಬೆದ್ದು ನಾರುವಂತಹ ಈ ಒಂದು ಸ್ಥಳದಿಂದ ಸಾಕಷ್ಟು ಮುಜುಗರ, ಅಸಹ್ಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಸ್ಟೀಲ್ ರಿಫ್ಲೆಕ್ಟರ್ ಅಳವಡಿಕೆಯಿಂದಾಗಿ ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆಯನ್ನು ಮಾಡುವಂತಹ ಸಾರ್ವಜನಿಕರಿಗೆ ಇದು ಬ್ರೇಕ್ ಹಾಕುವಂತಹ ಒಂದು ಪ್ರಾಜೆಕ್ಟ್ ಕೂಡ ಇದು ಮೈಸೂರು ನಗರದ ಹಲವು ಕಡೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಬೋರ್ಡ್ಗಳನ್ನೇ ಅಳವಡಿಕೆ ಮಾಡಬೇಕು. ಅಂದಾಗ ಮಾತ್ರ ಮೈಸೂರು ನಗರ ಮತ್ತಷ್ಟು ಅಂದ ಆಗುತ್ತೆ ಅನ್ನೋದು ಸಾರ್ವಜನಿಕರ ಒಂದು ಒತ್ತಾಯ ಕೂಡ ಆಗಿದೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.